ನನ್ಗೆ ಯಾರೂ ಆಗಲ್ಲ. ಇಲ್ಲಿಂದನೇ ಅಮೃತನಿಂದಲೇ ನಾನು ಸ್ವಲ್ಪ ಗೆಟನಾದರೆ ಆದಂಗೆ. ಇವ್ರ ಮನೆಗೆ ಹಿಂಗೆ ಬತ್ತ ಇವಳ ಹತ್ರ ಚೆನ್ನಾಗಿ ಕ್ಲೋಸ್ ಆಗಿ ಇಲ್ಲಿಂದನೇ ಏನಾದರೂ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆಗಲ್ಲ. ಈ ಅಮೃತನ ಜೊತೆ ಇದ್ದು 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 ನೋಡ್ಕೊಂಡು ಇವ್ರ ಮನೇಲೆಲ್ಲನ ಅಮೃತನ ಇಟ್ಕೊಂಡೆ ಏನಾದರೂ ಮಾಡ್ಕೊಂತೀನಿ ನಾನು. ಈ ಅಮೃತನ ನಾನು ಕ್ಲೋಸ್ ಫ್ರೆಂಡ್ ಮಾಡ್ಕೊತೀನಿ. ಕ್ಲೋಸ್ ಫ್ರೆಂಡ್ ಮಾಡಿಕೊಂಡು ನನಗೆಲ್ಲ ನೋಡ್ಕೊಳ್ಳೋ ಥರ ಮಾಡ್ಕೊತೀನಿ. ಒಂಥರ ಬಂಗಾಳಿ ಮಾತಾಡ್ಕೊಂಡು ನೀನು ನನ್ನ ಜೀವದ ಗೆಳತಿ, ನೀನಂದರೆ ನನಗೆ ತುಂಬ ಇಷ್ಟ ಅಂತೇಳಿ ಹಿಂಗೆಲ್ಲ ಮಾತಾಡ್ಕೊಂಡು ಅವಳ ಹತ್ರ ನಾನು ಏನಾದರೂ ಮಾಡಿ ಹಿಂಗೋ ಅವಳ ಹತ್ರ ದುಡ್ಡು ಗಿಡ್ಡು ಇಸ್ಕೊಳ್ಳೋದಾಗಿರ್ಬೋದು, ಬೇರೆ ಏನಾಗಿರ್ಬೋದು ಎಲ್ಲ ಮಾಡ್ಕೋಬೋದು. ಅವಳ ಏನಿವಾಗ ಇವಳಿಗೆ ಇವ್ರ ಅಪ್ಪನ ಮನೇಲಿ ಆಸ್ತಿ ಐತೆ, ಇಲ್ಲಿ ಅವ್ರ ಅಮ್ಮನ ಸಿಕ್ಕೈತೆ ಬೇಜಾನ್ ಆಸ್ತಿ, ಭಾಳ ಶ್ರೀಮಂತರು. ಇವಾಗ ಅಮೃತನ್ನೇ ನಾನು ಇಟ್ಕೋಬೇಕು. ಇವಾಗ ಯಾವಳವಾಗಲ್ಲ ಬೇಬಿ, ಯಾವಳು ಮಾತಾಡ್ಸಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನೂ ಮಾತಾಡ್ಸಲ್ಲ, ಇವ್ರನ್ನೆಲ್ಲ ಬಿಟ್ಟು ಹಾಕ್ಬಿಡ್ತೀನಿ. ಇನ್ನು ಅಮೃತನೇ ನನಗೆ ಕ್ಲೋಸ್ ಫ್ರೆಂಡು. ಅಮೃತನಿಂದಲೇ ನಾನು ಏನಾದರೂ ಗೆಟನ್ ಆಗಬೇಕು. ಅಮೃತ ಮನೇಲೆಲ್ಲ ನೋಡಿಕೊಂಡು ಎಲ್ಲೇನೈತೆ ಏನು ಎಲ್ಲ ನೋಡಿಕೊಂಡು ಏನಾದರೂ ಮಾಡಿ ಕೈಯಾಗ ಏನಾದರೂ ಒಂದು 50,000 ಸಿಕ್ಕಿದ್ರೆ ಏನೋ ಒಂದು ಮಾಡ್ಬೋದು. ಏನಾದರೂ ಮಾಡಿಕೊಂಡು ಹೆಂಗೋ ಇರ್ಬೋದು. ಅಮ್ರು ಅಮ್ರು ವಾಣಿ ಬಾ ವಾಣಿ. ಎಲ್ಲಿಗೋದ್ಲು ವಾಣಿ? ಬೆಳಗ್ಗೆಯಿಂದ ಬರಲೇ ಇಲ್ಲ ಅಂತ ನಾನು ನೋಡ್ತಾ ಇದ್ದೆ. ಹಂಗಂತೂ ನೀನು ಎಷ್ಟು ಹತ್ರ ಆಗ್ಬಿಟ್ಟಿದ್ಯಾ ಅಂದರೆ ಅಮ್ರು, ಸಖತ್ತು ಹತ್ರ ಆಗ್ಬಿಟ್ಟಿದ್ಯಾ. ನನಗೆ ಒಂದು ಸತಿ ಆದರೂ ದಿನಕ್ಕೆ ನಿನ್ನ ಜೊತೆ ಮಾತಾಡಲಿಲ್ಲ, ನೀನು ನೋಡಲಿಲ್ಲ ಅಂತಂದರೆ ಅಷ್ಟು ನನಗೆ ಬೇಜಾರಾಗ್ಬಿಡುತ್ತೆ. ಯಪ್ಪ, ಇವಾಗಂತೂ ನಾನು ನಿನ್ನ ಎಷ್ಟು ಹಚ್ಕೊಬಿಟ್ಟಿದ್ದೀನಿ ಅಂತಂದರೆ ನನಗೆ ಯಾರು ಇಲ್ಲೋದಕ್ಕೂ ಅದಕ್ಕೂ ನನಗೊಂಥರ ನೀನು ಏನೋ ನನಗೆ ಕ್ಲೋಸ್ ಫ್ರೆಂಡ್ ಥರ. ಭಾಳ ನಾನು ನಿನ್ನ ಹಚ್ಕೊಬಿಟ್ಟಿದ್ದೀನಿ. ಭಾಳ ನಿನ್ನಂತೂ ನಾನು ಹಿಂಗೆ ನಿಲ್ಲೋಡು ನನ್ನ ಒಂಥರ ಆತ್ಮೀಯ ಗೆಳತಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇವಾಗ ಬಂದು ಬಳಗ, ತಂದೆ ತಾಯಿ ಎಲ್ಲ ನೀನೇ ಅಮ್ರು ನನಗೆ. ಇಲ್ಲಿ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ ಬಾವಾಣಿ. ಎಲ್ಲ ನಿಮ್ಮ ಮನೆ ಎಲ್ಲ ನೋಡಬೇಕು, ಎಲ್ಲ ಏನೇನು ಇಟ್ಕೊಂಡಿದ್ದೀರಾ ಏನು ಎಲ್ಲ ಒಂದು ಕಡೆಯಿಂದ ನೋಡಬೇಕು. ನಾನು ನಿಮ್ಮ ಮನೆಗೆ ಬಂದೇ ಇಲ್ಲ, ಅದಕ್ಕೆ ಇವತ್ತು ನೀನು ನೋಡೋದಕ್ಕಾಗಿನ ಬಂದೆ. ಬಾ ಕೂತ್ಕೋಬ ವಾಣಿ, ಬಾ ಕೂತ್ಕೋಬ ಮಾತಾಡೋಣ. ಬರಲಿಲ್ಲ ಅಂತಂದರೆ ನಾನೇ ಬರ್ತಾ ಇದ್ದೆ ಎಷ್ಟೊತ್ತಿಗೆ, ಯಾಕೋ ಬರಲಿಲ್ವಲ್ಲ ಅಂತ. ಏನು ಆ ಬೇಬಿ ಏನಾದರೂ ಮಾತಾಡಿದ್ಲಾ? ಅವಳೇನು ಮಾತಾಡ್ತಾ ಇರ್ತಾಗ? ಅವಳಿಗೆ ಎಲ್ಲಿ ಮಾತಾಡೋದೇ ಇಲ್ಲ, ಏನು ಮಾತಾಡಲ್ಲ. ಅವಳು ಒಂಥರ ಮಂಕು. ನಿಮ್ಮ ಅತ್ತಿಗೆ ಥರ ಇಲ್ಲ ಅವಳು, ಚುರುಕು. ಅವಳು ಏನು ಹೇಳ್ತೀಯ ಬಿಡು. ನಿಮ್ಮ ಅತ್ತಿಗೆ ಅಷ್ಟು ಅವಳಿಗೆ ಬುದ್ಧಿನೂ ಇಲ್ಲ. ಅವಳು ಒಂಥರ ಏನೋ ಸುಮ್ಮನೆ ಇರ್ತಾಳೆ, ಏನೋ ಯೋಚನೆ ಮಾಡ್ತಿರ್ತಾಳೆ. ಅವಳನ್ನ ಮಾತಾಡ್ಸೋಕ್ಕೆ ಹೋಗಲ್ಲಪ್ಪ. ನನ್ನಂತೂ ಹಿಂಗೆ ನೋಡ್ತಿರ್ತಾಳೆ. ಅಯ್ಯೋ ಹಿಂಗಿದಾರಲ್ಲಪ್ಪ ಇವರು ಅಂತ ನಮ್ಮನ್ನು ಕಂಡ್ರೆ ಸಹಿಸ್ಕೊಂಬಲ್ಲ ಅವಳು. ಹಂಗೆ ಅವಳು ಹೊಟ್ಟೆ ಉರ್ಕೊಳ್ತಾ ಇರ್ತಾಳೆ. ನನ್ನ ನೋಡಿದ್ರಂತೂ ಇನ್ನೂ ಹೊಟ್ಟೆ ಉರ್ಕೊಳ್ತಾಳೆ, ಹೆಂಗಿದ್ದಾಳಪ್ಪ ಇವಳು ಅಂತ. ಆ ಬೇಬಿ ನಮ್ಮ ಮನೆಗೆ ಇದ್ದಿದ್ರೆ ಹೆಂಗಿರ್ಬೋದಾಗಿತ್ತಲ್ವ? ಮನೇಲಿ ಹೆಂಗಿರ್ಬೋದಾಗಿತ್ತು. ಹೋಗಿ ಅವನು ಮದುವೆ ಆಗ್ಬಿಟ್ಟವಳೆ. ಬಿಡು, ಅವಳಿಗೆ ಅದೃಷ್ಟ ಇಲ್ಲ ಅನ್ಸುತ್ತೆ. ಏನಿಬ್ರು ಫ್ರೆಂಡ್ಗಳು ಮಾತಾಡ್ತಾ ಇದ್ದೀರಾ? ಮಾತಾಡ್ತಾ ಇದ್ವಕ್ಕ, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ನೀವು ಎಷ್ಟು ಚೆನ್ನಾಗಿದ್ದೀರಾ? ಇವರು ಕವಿತಕ್ಕ ಅವ್ರ ಅಣ್ಣನ ಮಗಳನ್ನ ಮದುವೆ ಮಾಡ್ಕೋಬೇಕಾ ಬೇಬಿನ ಅಂತ ನೋಡ್ತಾ ಇದ್ರು. ಅವಳೇನೇನು ಚೆನ್ನಾಗಿಲ್ಲ, ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದೀರಾ ಅಂತ. ಅಯ್ಯೋ ಅವಳೇನು ತಗ, ಅಯ್ಯೋ ಅವಳೇನು ಅಷ್ಟು ಚೆನ್ನಾಗಿಲ್ಲಪ್ಪ. ಹೋಗಿ ಇವತ್ತೇ ಅವಳನ್ನ ಅಯ್ಯೋ ನಮ್ಮ ಮನೆಗೆ ಕೊಡಲಿಲ್ಲ ಅಂತ ಮುನ್ಸ್ಕೊಂಡೈತೆ. ಅದಕ್ಕೆ ನಾನು ಕೊಟ್ಟಿಲ್ವಲ್ಲ ಅಂತ ಸಂತೋಷ ಪಡಬೇಕು, ಅದ್ಬಿಟ್ಟು ಮುನ್ಸ್ಕೊಂಡೈತಿ. ಬಿಡಿ ಅಂತಕ್ಕೆ ಏನಿಲ್ಲ. ಅಲ್ಲಿ ಅವನೊಂದಿಷ್ಟು ಹಿಂಗೆ ಬೋರ್ ಪಾಯಿಂಟ್ ಮಾಡೋದು ಕಲ್ತವನೆ ಅಷ್ಟೇ. ಅವನೇನು ಕೆಲಸ ಇಲ್ಲ, ಏನಂತದಿಲ್ಲ, ಏನು ಅಷ್ಟೊಂದು ಜಮೀನಿಲ್ಲ ನಮ್ಮಷ್ಟು ಆಸ್ತಿವಂತರಲ್ಲ ಅವರು. ನಮ್ಮದು ಭಾಳ ಆಸ್ತಿ ಐತೆ. ನಮ್ದು ಇಲ್ಲಿ ಆಸ್ತಿ ಆಯಿತು, ಅಲ್ಲಿ ನಮ್ಮ ಅಪ್ಪನ ಮನೇಲಿ ಆಸ್ತಿ ಐತೆ, ನಮ್ಮ ಅಪ್ಪರು ಎಲ್ಲ ಸೈಟ್ ಇದ್ದಾವೆ. ನಮ್ಮ ಅಪ್ಪನ ಮನೇಲಿ ಎಷ್ಟು ಅವರು ಶ್ರೀಮಂತರು, ಎಲ್ಲ ಕಡೆನೂ ಶ್ರೀಮಂತಿಕೆ ಇರುತ್ತೆ. ಮತ್ತೆ ಹೇಳು, ಅವಳದೇನು. ವಾಣಿ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಪ್ಪ. ನನಗಂತೂ ತುಂಬ ಇಷ್ಟ ಆಗ್ತೀಯ ನೀನು. ಅಕ್ಕ ನೀವು ಅಷ್ಟೇ, ನನಗೂ ಅಷ್ಟೇ. ಅಮೃತ ನನಗೂ ಭಾಳ ಇಷ್ಟ. ನಾನು ಅದಕ್ಕೆ ಅಮೃತನ ಹತ್ರ ಯಾವಾಗಲೂ ಬರ್ತಾ ಇರ್ತೀನಿ. ಇನ್ಮೇಲೆ ಬರ್ತಾ ಇರ್ತೀನಿ ಬಿಡಿ. ಡೈಲಿ ಮಧ್ಯಾಹ್ನ ಟೈಮೆಲ್ಲ ನಾನು ಫ್ರೀಯಾಗಿ ಇರ್ತೀನಲ್ಲ, ಡೈಲಿ ಮಧ್ಯಾಹ್ನ ಟೈಮ್ ಬರ್ತಿರ್ತೀವಿ. ಈಗ ಬಿಸಿಲಿಗೆ ಹೊತ್ತು ನಾನು ಎಲ್ಲೂ ಹೋಗಲ್ಲ. ನಾನು ಮನೇಲೇ ಏನಾದರೂ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮನೇಲೇ ನಾನು ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಟೈಲರಿಂಗ್ ಮಾಡೋದು, ನಾನು ಅದಕ್ಕೆ ಬ್ಲೌಸ್ ಎಲ್ಲ ಹೊಲ್ಸೋಣ ಅಂತ, ಹೊಲಿಯೋದು ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಮಾಡಪ್ಪ, ನನ್ನವೇ ಎಷ್ಟೋ ಬ್ಲೌಸ್ ಇರ್ತವೆ. ನನ್ನವೇ ಈಗ ಒಂದೊಂದು ಸತಿ ಒಂದು 10-20 ಬ್ಲೌಸ್ ಹೊಲಿಸ್ತೀನಿ. ಆರಾಮಾಗಿ ನೀನು ಹಾಕಿದ್ರೆ ನಮ್ಮ ಅಮ್ಮರು ನನಗೆ ಯಾವಾಗಾದ್ರೂ ಸ್ವಲ್ಪ ಅವಳು ತೋಳೆಲ್ಲ ಇಡ್ಸಲ್ಲ, ಬರೀ ಹಿಂಗೆ ಹಾಫೇನೆ, ಆರಾಮಾಗಿ ಹಾಫು ಹೊಲಿಬೋದು. ನೀನೆಲ್ಲನ ಚೆನ್ನಾಗಿ ಇವಳೆಲ್ಲ ಡಿಫ್ರೆಂಟಾಗಿ ಹೊಲಿಸ್ತಾ ಇರ್ತಾಳೆ. ನಮ್ಮದೇ ಎಷ್ಟೋ ಇರುತ್ತೆ ನಮ್ಮ ಮನೇಲಿ. ನಮ್ಮ ಅತ್ತೆ ತಗೊತಾ ಇರುತ್ತೆ, ನಾನು ತಗೊತಾ ಇರ್ತೀನಿ. ನಮ್ಮ ಮನೇಲಿ ಏನಿದ್ರು ನಾನು ತಿಂಗಳಿಗೆ ಒಂದು 10-20 ಹೊಲಿಸ್ತಾನೆ ಇರ್ತೀನಿ. ಹೆಂಗೋ ನೀನು ಹೊಲಿದ್ರೆ ನಿನಗೆ ಹಾಕ್ತೀನಿ. ಕಲಿತಾ ಇರು ಸುಮ್ಮನೆ. ಅದೇ ಅಂದ್ಕೊಂಡಿದ್ದೀನಿ, ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಟೈಲರಿಂಗ್ ಎಲ್ಲ ಕಲ್ತ್ಬಿಟ್ಟು ಸ್ವಲ್ಪ ಒಂದು ಮಿಷಿನ್ ತೊಗೊಂಬಂದು ಎಲ್ಲ ಬಟ್ಟೆ ಗಿಟ್ಟೆ ಹೊಲಿಯೋಣ ಅಂತ. ಮಾಡುವಾಣಿ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅವ್ರ ಮುಂದೆಲ್ಲ ನೀನು ಚೆನ್ನಾಗಿರ್ಬೇಕು, ನಿನಗೆ ತುಂಬಾ ಸಪೋರ್ಟ್ ಮಾಡ್ತೀನಿ. ನನಗೆ ತುಂಬ ಕ್ಲೋಸ್ ಇವಳು. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಅದಕ್ಕೆ ಇವಾಗ ಅವಳಿಗೂ ಇವ್ರಿಗೂ ಆಗಲ್ಲ. ಇವಳ ಹತ್ರ ನಾವು ಅದಕ್ಕೆ ಚೆನ್ನಾಗಿರಬೇಕು. ಅದಕ್ಕೆ ನಾವೆಲ್ಲರೂ ಅವ್ರ ಮುಂದೆ ನಾವು ಚೆನ್ನಾಗಿರಬೇಕು. ಇವಾಗ ಅವ್ರು ಹೆಂಗೆ ಮಾಡ್ತಾರೆ ಗೊತ್ತಾ?
ಇವಾಗ ನಮ್ಮ ಅಮ್ಮ ಅವ್ರ ಅಣ್ಣಾರೆಲ್ಲ ಮಾತಾಡ್ಸಲ್ಲ, ಅಣ್ಣ ಅವರು ನಮ್ಮ ಅತ್ತೆಯವರು ಎಲ್ಲ ಮಾತಾಡ್ಸಲ್ವಲ್ಲ, ಅವ್ರ ಹತ್ರ ಬೇಬಿನೂ ಗಿರ್ಜಿಂಬೆ ಎಲ್ಲ ಅವ್ರ ಹತ್ರ ಎಲ್ಲ ಚೆನ್ನಾಗಿದ್ದಾರೆ. ಯಾಕಂದರೆ ಬೇಬಿ ಅವರಪ್ಪ ಅವರೇ ಅಲ್ಲ, ಅವರೆಲ್ಲ ಚೆನ್ನಾಗಿದ್ದಾರೆ. ಅದಕ್ಕೆ ನಾವು ಅವ್ರ ಕಣ್ಣು ಮುಂದೆ ಇಲ್ಲೇ ಚೆನ್ನಾಗಿರ್ಬೇಕು ಅಂತ ನಾನು ಇವಳನ್ನು ನೋಡ್ಕೊಂಬೋದು, ಇವಳ ಹತ್ರನೂ ನಾವು ಚೆನ್ನಾಗಿರೋದು, ಹಿಂಗೆಲ್ಲ ಮಾಡ್ಬೇಕಂತ. ಅವ್ರು ಹೆಂಗೆ ಮಾಡ್ತಾರೋ ನಾವು ಹಂಗೆ ಇರಬೇಕು. ಅದಕ್ಕೆ ಸರಿ ಆಯ್ತು ಹೇಳಿ ಇದ್ಕೊಂಡು ಹೋಗು. ಏನು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದೆ. ಇಲ್ಲಿಗೆ ಕರ್ಕೊಂಬಂದ್ಲ, ರೂಮ್ ಒಳಗಡೆ ಬರ್ರಿ ಮಾತಾಡೋಣ ಅಂತ. ಅದಕ್ಕೆ ಇಲ್ಲಿಗೆ ಬಂದೆ. ಚೆನ್ನಾಗೈತಪ್ಪ, ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ಕ್ಲೀನ್ ಮಾಡೋದೆಲ್ಲ ನೀವೇನಾ? ಇಲ್ಲಪ್ಪ ಅವರು ಇದಾರಲ್ಲ ಅಜ್ಜಿ, ಕಮಲೆ ಅಜ್ಜಿ, ಅವ್ರು ಮಾಡ್ತಾರಲ್ಲ ಕ್ಲೀನಿಂಗ್ ಎಲ್ಲ ಅವ್ರದ್ದೇನೆ. ಎಲ್ಲ ಅವ್ರದ್ದೇ ಕೆಲಸ ಮನೆಯಲ್ಲಿ. ಅವ್ರದ್ದೇನಾ? ಸರಿ ಹಂಗಾದ್ರೆ ಅವ್ರು ಇರ್ತೈತಲ್ಲ ಮಾಡುತ್ತೆ. ನಮಗಿನ್ನೇನು, ನಮ್ಮ ಅಮ್ಮರ ಚಿಕ್ಕಮ್ಮ ಇದಾರಲ್ಲ ಅವ್ರು ಮಾಡ್ತಾರೆ ಮನೆ ಕೆಲಸ ಏನಿದ್ರು ಎಲ್ಲ ಅವ್ರದ್ದೇ. ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಅದಕ್ಕೆ ನನಗೆ ಅಷ್ಟೇ, ಅವರು ಆರಾಮಾಗಿ ಅವರು ಸ್ಪೆಷಲಾಗಿ ಅವ್ರು ಇದ್ದವರು ಅವ್ರಿಗೆ ಈ ಥರ ಎಲ್ಲನ ಕೆಲಸ ಮಾಡೋದಂದ್ರೆ ನಮ್ಮ ಅದಕ್ಕೆಗೂ ಇಷ್ಟ ಆಗಲ್ಲ ಅಲ್ವಾ. ಅದಕ್ಕೆ ಅವರು ಎಲ್ಲ ಆರಾಮಾಗಿ ಓದ್ಕೊಂಡು ಅವರೆಲ್ಲ ಫ್ರೀಯಾಗಿದ್ದವ್ರಿಗೆ ಅವ್ರಿಗೂ ಕೆಲಸ ಮಾಡ್ಬೇಕಂತಂದ್ರೆ ಆಗಲ್ಲ. ಅಷ್ಟೆಲ್ಲೆಲ್ಲ ಇತ್ಕೊಂಡು ಅವರು ಬರೀ ಎಲ್ಲ ಓದ್ಕೊಳ್ಳೋದು ಬರೀ ಇದೆ ನಮ್ಮ ಅದಕ್ಕೆ ಅವ್ರದ್ದು. ನಮ್ಮದು ಲೆವೆಲಪ್ಪ. ನಾವೇನು ಕೆಲಸ ಏನಿಲ್ಲ, ಏನೋ ಮಾಡಿದ್ರೆ ಒಬ್ರು ಇಬ್ರಿಗೆ ಅಷ್ಟೇ. ಅದು ಏನಾದರೂ ಇಬ್ಬರಿಗೆ ಒಂದೆರಡೋ ಮೂರೋ ದೋಸೆ ಹಾಕ್ತೀನಿ, ಒಂದೆರಡೋ ಮೂರೋ ಚಪಾತಿ ಮಾಡ್ತೀನಿ. ಇಬ್ಬರಲ್ಗಾದರೆ ಚಪಾತಿ ಮಾಡ್ತೀನಪ್ಪ, ಜಾಸ್ತಿ ಜನಕ್ಕಾದರೆ ನನಗೆ ಮಾಡೋಕ್ಕಾಗಲ್ಲ. ಹಿಂಗೆಲ್ಲ ನನಗೆ ಸ್ವಲ್ಪ ಲೆವೆಲಪ್ಪ ನಮ್ಮದು. ಆಗಲ್ಲ ಜಾಸ್ತಿ ಜನಕ್ಕೆ ತಿಂಡಿ ಅಡುಗೆ ಮಾಡೋದು ಈ ಥರ ಎಲ್ಲ ಅಂತಂದರೆ ನನಗೆ ಇಷ್ಟನೇ ಆಗಲ್ಲ. ಬಿಡು ಮಾಡಲಿ. ಕಮಲಾಂಟಿ ಐತೆ ಮಾಡ್ತೈತೆ. ಕಮಲಾಂಟಿ ಇರೋದೇ ಅದಕ್ಕಲ್ಲ. ಕಿಟ್ಟಪ್ಪ ಅಂಕಲ್ ಇಲ್ವಾ? ಇಲ್ಲ ಕಿಟ್ಟಪ್ಪ ಅಂಕಲ್ ಇಲ್ಲ, ಅವರೆಲ್ಲ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ. ನೀನು ಮಾತಾಡಿಸ್ತೀಯಲ್ವಾ ಅವ್ರನ್ನೂ? ಮಾತಾಡಿಸ್ತೀನಿ, ಅವರು ಮಾತಾಡಿಸ್ತಿರ್ತಾರೆ, ಮಾತಾಡ್ತೀನಿ. ತುಂಬ ಕ್ಲೋಸ್ ಅದಕ್ಕೆ. ಇವತ್ತೊಂದಿನ ನೋಡ್ದಿಲ್ಲದಕ್ಕೆ, ನೀನು ನೋಡ್ದಿಲ್ಲದಕ್ಕೆ ನನಗೆ ಭಾಳ ಬೇಜಾರಾಗ್ತೈತೆ ಅಂತ ಹುಡ್ಕೊಂಬಂದವಳೆ. ಭಾಳ ಕ್ಲೋಸ್, ನಾನು ಇವಳು ಇಲ್ಲಿಗೆ ಬಂದಾಗಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ. ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಆಯಿತು, ಜ್ಯೂಸ್ ಐತೆ ತೊಗೊಂಬರ್ತೀನಿ, ಕುಡಿಯೋಣ, ಮಾತಾಡ್ತಾ ಇರಿ. ಜ್ಯೂಸ್ ತೊಗೊಂಬರ್ತೀನಿ, ಇಲ್ಲೇ ಕುತ್ಕೊಬಣಿ, ಬರ್ತೀನಿ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಸರಿ ಆಯಿತು, ಹೋಗ್ಬಾ. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಬೆಡ್ ಮೇಲೆ ಹಿಂಗೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತೀನಿ. ಸರಿ ಮಾಲ್ಕೋ, ಬರ್ತೀನಿ, ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಇಲ್ಲೇನೇನಾಯ್ತು ನೋಡೋಣ. ಎಲ್ಲ ಚೆಕ್ ಮಾಡ್ತೀನಿ. ಒಳ್ಳೆ ಬರೋದು ಬಂದಿದ್ದೀನಿ. ಅವ್ರು ಜ್ಯೂಸ್ ತಗೊಂಬರಕ್ಕೆ ಹೋಗವ್ರೆ, ಇವಳು ಎಲ್ಲ ಓದ್ಲು. ನೋಡೋಣ ಏನೇನೈತೆ ಎಲ್ಲ ನೋಡ್ತಾ ಇರ್ತೀನಿ. ಇಲ್ಲೇ ಎಲ್ಲ ರೂಮ್ ಅಂದಮೇಲೆ ರೂಮ್ ಒಳಗಡೆನೆ ದುಡ್ಡು ಕಾಸು ಏನಾಗಿದ್ರು ಎಲ್ಲ ಇಲ್ಲೇ ಇಟ್ಕೊಳ್ತಾರೆ. ಚೆನ್ನಾಗೈತಪ್ಪ ರೂಮೆಲ್ಲ, ಬೆಡ್ಡು ಎಷ್ಟು ಚೆನ್ನಾಗೈತೆ. ನಾನು ಈಗ ಯಾರಿಂದಲೂ ಏನು ಕೆಲಸ ಮಾಡ್ಕೊಳಕ್ಕಾಗಲ್ಲ. ಇವಾಗ ತುಂಬ ಕ್ಲೋಸ್ ಮಾಡ್ಕೊಂಡಿದ್ದೀನಲ್ಲ ಇವ್ರ ಅತ್ತಿಗೆ ಅಮೃತನಿಂದಲೇ ನಾನು ಏನಿದ್ರು ಕೆಲಸ ಎಲ್ಲನ ನಾನು ಮಾಡಿಕೊಂಡು ಸ್ವಲ್ಪ ಬೆಳೆಯೋದಕ್ಕೆ ಸಾಧ್ಯ. ನಾನೇನಾದರೂ ಮಾಡ್ತೀನಿ ಅಂತಂದರೆ ಆಗಲ್ಲ. ಒಳ್ಳೆ ಐಡಿಯಾ ಮಾಡಿದೆ. ಅಮೃತನ ನಾನು ತುಂಬ ಕ್ಲೋಸ್ ಫ್ರೆಂಡ್ ಮಾಡ್ಕೊತೀನಿ. ತುಂಬ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡು ಏನಾದರೂ ನಾನು ಎಲ್ಲ ಸಹಾಯ ಮಾಡ್ಕೊತೀನಿ, ನಾನು ಬಿಡಲ್ಲ. ಹೆಂಗಾದ್ರೂ ಮಾಡಿ ಒಂದು 50,000ನಾದರೂ ಇಸ್ಕೊಂಡು ಇವಳ ಹತ್ರ ನಾನು ಮಾಡ್ಕೊತೀನಿ, ಬಿಡಲ್ಲ ಬಿಡು. ಬಿಡಲ್ಲ. ಹೆಂಗೋ ಒಳ್ಳೆ ಐಡಿಯಾ ಮಾಡಿಬಿಟ್ಟೆ ನಾನು. ಆ ಬೇಬಿನ ಸುಮ್ಮನೆ ಮಾತಾಡಿ ನಾನು ಇವತ್ತು ಕೀಳಾಗ್ಬಿಟ್ಟೆ. ಆ ಬೇಬಿನ ಮಾತಾಡಿಸ್ಲೇಬಾರ್ದಾಗಿತ್ತು ನಾನು. ಆ ಬೇಬಿನ ಯಾಕಾದರೂ ಮಾತಾಡ್ಸಿದ್ನೋ ಅಂತ ಅನ್ನಿಸ್ತೈತೆ ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ಅಮೃತನ ನಾನು ಯಾಕೆ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಅಂತ. ನಾನು ಉಪಯೋಗ ಮಾಡ್ಕೋಬೇಕು ಇವಾಗ ಇವಳಿಂದಾನ. ನನಗೇನಾದರೂ ಸಹಾಯ, ದುಡ್ಡು ಕಾಸು ಎಲ್ಲ ಬೇಜಾನೈತೆ, ಆಸ್ತಿ ಎಲ್ಲ ಭಾಳ ಐತೆ. ಅದಕ್ಕೆ ಇವಳಿಂದ ಸ್ವಲ್ಪ ಸಹಾಯ ಪಡ್ಕೊಳ್ಳೋದಕ್ಕಾಗಿ ನಾನು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.